ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು BGMI ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ, 4.1 ಅಪ್ಡೇಟ್. ಸೊ ಇವೆಂಟ್ ಹೇಗೆಲ್ಲ ಇದೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ನೆಕ್ಸ್ಟು ನೀವಿಲ್ಲಿ ನೋಡ್ತಿರ್ಬೋದು, ಈ ಇಂಟ್ರಡಕ್ಷನಲ್ಲಿ ಬರುತ್ತಲ್ಲ ಸ್ಟಾರ್ಟಿಂಗಲ್ಲಿ ಈ ಒಂದು ಗ್ರಾಫಿಕ್ಸ್ ಏನಿದೆ, BGMI ಅವರು ಇದಕ್ಕೆ ಆಲ್ಮೋಸ್ಟ್ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್ನ ಖರ್ಚು ಮಾಡಿರ್ತಾರೆ. ಆಲ್ಮೋಸ್ಟ್ 4 to 8 crores ಜಸ್ಟ್ ಫಾರ್ ಈ ಗ್ರಾಫಿಕ್ಸ್ ಚೆನ್ನಾಗಿದೆ. ವಿಂಟರ್ ಟೀಮಲ್ಲಿ ಮಾಡಿದ್ದಾರೆ, ವಿಂಟರ್ ಆಗಿರೋದ್ರಿಂದ ಈ ಥೀಮ್ ಇಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ ಗ್ರಾಫಿಕ್ಸ್. ನೆಕ್ಸ್ಟು ಇಲ್ಲಿ ನೋಡೋದಾದರೆ ಇವೆಂಟಲ್ಲಿ ಏನೇನಿದೆ, ಎಲ್ಲೇನು ಬರುತ್ತೆ ಅನ್ನೋದನ್ನ ಜಸ್ಟ್ ಬ್ಲೂ ಪ್ರಿಂಟಾಗಿ ಮ್ಯಾಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಕ್ರೇಟೆಲ್ಲ ಓಪನ್ ಮಾಡ್ಬೋದು. ನೆಕ್ಸ್ಟ್ ಇವೆಂಟ್ ಶಾಪಲ್ಲಿ ಬಂದರೆ ಇದು ಅವತಾರ್ ಫ್ರೇಮ್ ಏನಿದೆ, ಇನ್ವೈಟ್ ಲಾಬಿ, ಅದೆಲ್ಲ ಸೇಮ್ ಈವೆಂಟ್ ಥೀಮ್ ಬಗ್ಗೆನೇ ಯಾವಾಗಲೂ ಮಾಡೋ ಥರ ಮಾಡಿದ್ದಾರೆ. ಇದೂ ಚೆನ್ನಾಗಿದೆ ಗೈಸ್. ನೆಕ್ಸ್ಟು ಗೇಮಿಗೆ ಎಂಟ್ರಿ ಆದರೆ ಈ ಥರ ಲ್ಯಾಂಡಿಂಗಲ್ಲಿ ಮ್ಯಾಪಲ್ಲಿ 2 ಕಡೆ ಮೇನ್ ಇವೆಂಟ್ ಇರುತ್ತೆ, ಆಸ್ ಯೂಶುವಲ್ ಎಲ್ಲ ಮ್ಯಾಪಲ್ಲೂ ಇದ್ದಂಗೆ. ಇದು ಪೆಂಗ್ವಿನ್ ಸಿಟಿ ಅಂತ ಇರುತ್ತೆ. ಇಲ್ಲಿ ಹೋಗ್ತಿದ್ರೆ ಲೈಕ್ ಮೇನ್ ಬಿಲ್ಡಿಂಗಿಗೆ ಹೋಗಬೇಕು. ಈ ಮ್ಯಾಪಲ್ಲಿ ಲೂಟ್ ಎಲ್ಲ ಚೆನ್ನಾಗಿದೆ, ಫುಲ್ ಐಸ್ ಥೀಮ್ ಇದೆ. ಇದು ಕೂಡ ದೊಡ್ಡದಾಗಿದೆ. ನಾವೀಗ ಮೇನ್ ಬಿಲ್ಡಿಂಗಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಟೀಮೇಟ್ಸ್ನ ರೀಕಾಲ್ ಮಾಡೋದು, ರಿಸ್ಪಾನ್ ಕಾರ್ಡ್ ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲಿ 2 ಫ್ಲೋರ್ ಇದೆ, ಮೇಲ್ಗಡೆ ಹೋದರೆ ಅಲ್ಲೂ ಕ್ರೇಟ್ ಸಿಗುತ್ತೆ, ಅಲ್ಲೂ ಲೂಟ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲೇ ಇವೆಂಟ್ ಮನೆಯವ್ರ ಕಡೆ ಈ ಥರ ಒಂದು ಶಾಪ್ ಥರ ಕಾಣಿಸುತ್ತೆ, ಐಸ್ ಕ್ರೀಮ್ ಶಾಪ್ ಥರ. ಬಟ್ ಇದು ಏನಂದರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ನಾವು. ಈ ಥರ ಐಸ್ ಬಾಲ್ ಆಗಿ ಕನ್ವರ್ಟ್ ಆಗಿ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಈ ಥರ ಲ್ಯಾಂಡ್ ಆಗಿ ಬೀಳ್ತೀವಿ ಅಷ್ಟೇ. ನೆಕ್ಸ್ಟು ಇವೆಂಟಲ್ಲೇ ನಮ್ಮ ಟೀಮೇಟ್ಸು ನಮ್ಮನ್ನ ರೀಕಾಲ್ ಆಗ್ತವೆ. ಈ ಥರ ಅಲ್ಲಿ ಎಂಟರ್ ಆಗ್ತೀವಿ. ಪ್ರತಿ ಸತಿ ಹೀಗೆ ಎಲ್ಲ ಇವೆಂಟಲ್ಲೂ ಇರುತ್ತೋ ಅದೇ ಇರುತ್ತೆ. ಈ ಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲ್ಯಾಗ್ ಆಗೋ ಇಶ್ಯೂಸ್ ಇದೆ. ಇದನ್ನು ಫ್ಯೂಚರ್ ಡೇಟ್ಸಲ್ಲಿ ಅಂದರೆ 1-3 ಡೇಸಲ್ಲಿ BGMI ಅವರು ಇದನ್ನು ಸರಿ ಮಾಡ್ತಾರೆ. ಇಲ್ಲೂ ಕ್ರೇಟೆಲ್ಲ ಇದೆ, ಅದೇ ಆಗಲೇ ತೋರಿಸಿದ್ನಲ್ಲ ಆ ಥರ. ಇದು ಮೇನ್ ಬಿಲ್ಡಿಂಗಲ್ಲಿ. ನೆಕ್ಸ್ಟು ಈ ಇವೆಂಟಲ್ಲಿ ಇನ್ನೊಂದು ಏನು ಅಂತ ಅಂದರೆ, ಈ ಎನಿಮಿನ ಕಿಲ್ ಮಾಡಿ ಇರುತ್ತಲ್ಲ ಡೆತ್ ಕ್ರೇಟ್ನ, ಆ ಕ್ರೇಟ್ನ ಈ ಥರ ಎತ್ಕೊಂಡು ಹೋಗ್ಬೋದು. ತೋರಿಸ್ತೀವಿ ನೋಡಿ. ಈ ಥರ ಸತ್ಬಿದ್ದಿರೋ ಲೈಕ್ ಕಿಲ್ ಆಗಿರೋ ಎನಿಮಿ ಕ್ರೇಟ್ನ ನಾವು ಎತ್ಕೊಂಡು ಹೋಗಿ ಲೈಕ್ ನಮ್ಮ ಟೀಮೇಟ್ಸ್ ಬದಲು ನಾವೇ ಲೂಟ್ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಈ ಥರ ಕುಂತು ಅವ್ರ ಕ್ರೇಟ್ನ ಲೂಟ್ ಮಾಡ್ಬೋದು. ಇಟ್ಸ್ ಫನಿ ಮೂಮೆಂಟ್ ಥರ ಇದನ್ನು ಬಿಟ್ಟಿದ್ದಾರೆ. ಕ್ರೇಜಿ ಆಗಿದೆ ಇದು ಅಂತ. ಇದು ಅದೇ ನಮ್ಮ ಟೀಮೇಟ್ಸ್ ನಮ್ಮನ್ನ ರೀಕಾಲ್ ಮಾಡಿದಾಗ ಇರುತ್ತಲ್ಲ ಆ ಥರ ನಿಮ್ಮ ಟೀಮೇಟ್ಸ್ನ ತೋರಿಸುತ್ತೆ. ನೆಕ್ಸ್ಟು ಇಲ್ಲಿ ಒಂದು ಐಸ್ ಗನ್ ಥರ ಸಿಕ್ಕಿರುತ್ತೆ, ಅದರಲ್ಲಿ ಶೂಟ್ ಮಾಡಿದ್ರೆ ನೀವು ಈ ಥರ ಒಂದು ಐಸ್ ಬ್ರಿಡ್ಜ್ ಫಾರ್ಮ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗ್ಬೋದು. ಲೈಕ್ ಎನಿಮಿ ಬಂದಾಗ ಈ ಥರ ಬ್ರಿಡ್ಜ್ ಮಾಡಿ ಈಸಿಯಾಗಿ ಎಸ್ಕೇಪ್ ಆಗ್ಬೋದು ನಾವು. ಆ ಗನ್ ಆಲ್ಮೋಸ್ಟ್ ಒಂದು 30 ಸೆಕೆಂಡ್ಸ್ ಏನೋ ಮತ್ತೆ ರಿಲೋಡ್ ಆಗೋಕ್ಕೆ ಕಾಯುತ್ತೆ. ರಿಲೋಡ್ ಆದಮೇಲೆ ಮತ್ತೆ ಆ ಬ್ರಿಡ್ಜ್ನ ಕಂಟಿನ್ಯೂ ಮಾಡ್ಕೊಂಡು ಎಷ್ಟು ದೂರ ಬೇಕೋ ಅಷ್ಟು ದೂರ ಹೋಗ್ಬೋದು. ಇನ್ನೊಂದೇನೆಂದರೆ ಈ ಥರ ವೆಹಿಕಲ್ ಬಿಟ್ಟಿದ್ದಾರೆ, ಈ ಥರ ಪೆಂಗ್ವಿನ್ ವೆಹಿಕಲ್ಲು. ಈ ಪೆಂಗ್ವಿನ್ ವೆಹಿಕಲಲ್ಲಿ ಟೀಮೇಟ್ಸ್ 4 ಜನ ಕೂಡ ಕುಂತ್ಕೊಂಡು ಹೋಗ್ಬೋದು. ಇದು ಬರೀ ಐಸಲ್ಲಿ ಅಷ್ಟೇ ಅಲ್ಲ, ನಾರ್ಮಲ್ ರೋಡಲ್ಲಿ ಕೂಡ ಹೋಗ್ಬೋದು. ನೋಡಿ ಹೋಗ್ತೀವಿ ಈಗ. ಈ ಥರ ಔಟ್ ಆಫ್ ದ ಇವೆಂಟ್ ಎಷ್ಟು ದೂರ ಬೇಕಾದ್ರೂ ಎಲ್ಲಿಗೂ ಬೇಕಾದ್ರೂ ಹೋಗ್ಬೋದು. ಇಡೀ ಮ್ಯಾಪ್ ಹೋಗ್ತೀವಿ ಅಂದ್ರೂ ಹೋಗ್ಬೋದು. ನೆಕ್ಸ್ಟ್ ನಾವು ಮನೆಯಲ್ಲಿ ಲೂಟ್ ಮಾಡುವಾಗ ಒಂದೊಂದು ಮನೆಯಲ್ಲಿ ಈ ಥರ ಫ್ರೇಮ್ ನೋಡ್ಬೋದು. ಫೋಟೋ ಫ್ರೇಮಲ್ಲಿ ಪೋಲಾರ್ ಬೇರ್ ಥರ ಇರುತ್ತೆ. ಅದನ್ನು ಇನ್ವೈಟ್ ಅಂತ ಕೊಟ್ಟರೆ ಈ ಥರ ಫ್ರೇಮ್ ಒಳಗಿಂದ ಪೋಲಾರ್ ಬೇರ್ ಬಂದುತ್ತೆ.
ಇದೇನಿಲ್ಲ, ಜಸ್ಟ್ ಒಂದು ಕ್ರೇಟ್ನ ಕೊಡುತ್ತೆ. ಆ ಕ್ರೇಟಲ್ಲಿ ಲೂಟ್ ಇರುತ್ತೆ ಅಷ್ಟೇ, ಲೂಟ್ ಕ್ರೇಟ್ ಥರ ಅದು ಕೊಡುತ್ತೆ. ನೆಕ್ಸ್ಟ್ ಈ ಥರ ಫಿಶ್ ಥರ ಒಂದಿರುತ್ತೆ ಗೈಸ್. ಇದು ಜಸ್ಟ್ ಎನರ್ಜಿ ಡ್ರಿಂಕ್ ಥರ, ನಾವು ಅದನ್ನು ಕೊಡಿದ್ರೆ ಹೇಗೆ ಎನರ್ಜಿ ಬೂಸ್ಟ್ ಆಗುತ್ತೋ ಎನರ್ಜಿ ಬೂಸ್ಟ್ ಆಗುತ್ತೆ. ನೆಕ್ಸ್ಟ್ ಈ ವಿಸಲ್ ಇರುತ್ತೆ ಒಂದು, ಅದನ್ನು ಬ್ಲೋ ಮಾಡಿದ್ರೆ ಈಗ ಇನ್ನೊಂದು ಪೆಂಗ್ವಿನ್ ಬರುತ್ತೆ. ಈ ವಿಸಲ್ ಪೆಂಗ್ವಿನ್ ಏನು ಮಾಡುತ್ತೆ ಅಂದರೆ ಸಪ್ಲೈ ಕ್ರೇಟ್ ಅಥವಾ ಸ್ಟೋರ್ ನಾವು ಶಾಪಲ್ಲಿ ಹಿಂಗೆ ಬೈ ಮಾಡ್ತೀವೋ ಅದರಿಂದ ಇದೇ ಥರನೇ ಇಲ್ಲೂ ಬೈ ಮಾಡ್ಬೋದು. ಈ ಪೆಂಗ್ವಿನ್ ಹತ್ರ ನಾವು ಟೋಕನ್ಸ್ ಇರುತ್ತಲ್ಲ ನಮ್ಮ ಹತ್ರ, ಅದರಿಂದ ಬೈ ಮಾಡ್ಬೋದು ಅಷ್ಟೇ. ಇದರಲ್ಲಿ ಇನ್ನೇನಿಲ್ಲ, ಡೈರೆಕ್ಟ್ ಶಾಪ್ಗೆ ಹೋಗೋ ಬದಲು ಅದರಿಂದ ಬೈ ಮಾಡ್ಬೋದು. ನೆಕ್ಸ್ಟು ಮ್ಯಾಪಲ್ಲಿ ಈ ಥರ ಎಷ್ಟೊಂದು ಕಡೆ ಬ್ಲೂ ಕಲರ್ ಸ್ಮಾಲ್ ಇವೆಂಟ್ ಥರ ಇರುತ್ತೆ. ಸೊ ಈಗ ನಾವು ಒನ್ ಆಫ್ ದ ಇವೆಂಟ್ ಆ ಥರ ಏನಿದೆ ಬ್ಲೂ ಕಲರ್ ಸ್ಮಾಲ್, ಅಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಅಂಥದ್ದು ಏನಿಲ್ಲ, ಜಸ್ಟ್ ಒಂದೇ ಒಂದು ಕ್ರೇಟ್ ಇರುತ್ತೆ ಅಷ್ಟೇ. ಬಿಟ್ಟರೆ ಇಲ್ಲಿ ಹೋಗೋದು ಜಸ್ಟ್ ಟೈಮ್ ವೇಸ್ಟ್ ಅಷ್ಟೇ ಅನಿಸುತ್ತೆ. ನೋಡಿ ಇಲ್ಲಿ ಏನು ಕಾಣಿಸ್ತದೆ, ಇಗ್ಲೂ ಅಂತ ಇರುತ್ತಲ್ಲ, ಇಗ್ಲೂ ಅಂತ ಏನು ಕರಿತೀವಿ ಆ ಥರ ಇಲ್ಲೊಂದಿರುತ್ತೆ. ಅಲ್ಲಿ ಹೋದರೆ ಅಲ್ಲಿ ಒಂದು ಫಾಕ್ಸ್ ಇರುತ್ತೆ ಗೈಸ್. ನೋಡಿ ಈಗ ಹೋಗ್ತೀನಿ. ಈ ಫಾಕ್ಸ್ ಏನು ಹೇಳುತ್ತೆ ಅಂದರೆ ಲೈಕ್ ಅಲ್ಲಿ ಗಿವ್ ಯು ಹೇರ್ ಸ್ಟೈಲ್ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ರೆಡ್ ಕಲರ್ ಹೇರ್ನ ಸೆಟ್ ಮಾಡಿ ಕೊಡುತ್ತೆ. ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಇಲ್ಲಿ ಬಂದು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ವಲ್ಪ ಹೊತ್ತು ಅಷ್ಟೇ. ಇದ್ರ ಹಿಂದೆಗಡೆ ಇಲ್ಲೊಂದು ಕ್ರೇಟ್ ಸಿಗುತ್ತೆ ಅಷ್ಟೆ. ಇಲ್ಲಿ ಬರೋದ್ರಿಂದ ಏನೂ ಯೂಸ್ ಇಲ್ಲ ನನ್ನ ಪ್ರಕಾರ. ಅದ್ರ ಬದಲು ಹೊರಗೆ ಲೂಟ್ ಮಾಡ್ಬೋದು ಆರಾಮಾಗೆ. ನೆಕ್ಸ್ಟು ಮ್ಯಾಪಲ್ಲಿ ಯಾವಾಗವಾಗ ಲೈಕ್ ಈ ಥರ ಟೈಮರ್ ಥರ ಒಂದು ಕಡೆ ತೋರಿಸ್ತಿರುತ್ತೆ. ಅದು ಏನು ಅಂತ ಅಂದರೆ ಲೈಕ್ ಇಷ್ಟೊಂದು ಕಡೆ ಇರುತ್ತೆ, ಯಾವುದಾದ್ರೂ ಒಂದು ಕಡೆ ಹೋಗಿ ತೋರಿಸ್ತೀವಿ ನೋಡಿ. ಈ ಥರ ಆ ಟೈಮರ್ ತೋರಿಸುತ್ತಲ್ಲ, ಅಲ್ಲಿ ಮಾರ್ಕ್ ಹಾಕ್ಕೊಂಡು ಅಲ್ಲಿ ಹೋಗಬೇಕು. ಇವಾಗ ಈ ಹೌಸ್ ಹತ್ರ ಇದೆ ಅದು. ಇಲ್ಲಿ ಯೂಸ್ ಅಂತ ಏನೋ ಕೇಳುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಈ ಥರ ಮ್ಯಾಜಿಕ್ ಸ್ವಾಡು ಒಂದು ಟನಲ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಏನಂದರೆ ಹಾಕಿದ ತಕ್ಷಣ ಬರಲ್ಲ, ಇದಕ್ಕೊಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ನಾವು. ಆಮೇಲೆ ಇದರಿಂದ ಫಾಕ್ಸ್ ಬರುತ್ತೆ. ಈ ಫಾಕ್ಸ್ ಏನಂದರೆ ಇದನ್ನು ಕ್ರೇಟಲ್ಲಿ ಲೂಟ್ ಏನಿರುತ್ತೋ ಆ ಥರ ಜಸ್ಟ್ ಲೂಟ್ ಕೊಡುತ್ತೆ ಅಷ್ಟೇ ಗೈಸ್. ಬರೀ ಇವೆಂಟ್ ಪೂರ್ತಿ ಅದೇ ಇದೆ. ಎಲ್ಲ ಅನಿಮಲ್ ಲೂಟ್ ಕೊಡುತ್ತೆ, ಎಲ್ಲ ಕಡೆ ಈ ಥರ ವೆಪನ್ಸ್ ಕೊಡುತ್ತೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಈ ಥರ ಪೆಂಗ್ವಿನ್ ವೆಹಿಕಲ್ ಇದೆಯಲ್ಲ, ಇದರಲ್ಲಿ ಐಸ್ ಬಾಲ್ ಫಾರ್ಮ್ ಆಗುತ್ತೆ. ಎನಿಮಿ ಬಂದರೆ ನೀವು ಈ ಐಸ್ ಬಾಲ್ನ ಶೂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡಿ, ಎನಿಮಿ ಈ ಥರ ಸ್ಲಿಪ್ಪರಿ ಆಗುತ್ತೆ, ಅವ್ರಿಗೆ ಫೈರ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಎನಿಮಿನ ಕಿಲ್ ಮಾಡ್ಬೋದು. ಇದೊಂಥರ ಪ್ಲಸ್ ಪಾಯಿಂಟ್ ಇದು ಅಷ್ಟೇ ಗೈಸ್. ನೆಕ್ಸ್ಟು ಇವೆಂಟಲ್ಲಿ ಆಲ್ಮೋಸ್ಟ್ ಒಂದು 5-6 ಕಡೆ ಈ ಥರ ಒಂದು ಬಿಲ್ಡಿಂಗ್ ಥರ ಇರುತ್ತೆ ದೊಡ್ಡದು. ಇದರಲ್ಲಿ ಏನಂತ ಅಂದರೆ ಪೆಂಗ್ವಿನ್ ಇರುತ್ತೆ ಒಂದಷ್ಟೇ. ಆ ಪೆಂಗ್ವಿನ್ ಜೊತೆ ನೀವು ಮಾತಾಡ್ಬೋದು. ಬಿಟ್ಟರೆ ಮತ್ತು ಲೂಟ್ ಗೈಸ್, ಬರೀ ಲೂಟ್ ಇವೆಂಟ್ ಪೂರ್ತಿ ಲೂಟ್ ಸಿಗುತ್ತೆ ಎಲ್ಲ ಕಡೆ. ಇಲ್ಲಿ ಈ ಥರ ಎಲೆಕ್ಟ್ರಿಕ್ ವೈರ್ ಅನ್ನೋದಿರುತ್ತೆ, ಇದು ಕನೆಕ್ಷನ್ ಕೊಟ್ಟರೆ ಇಲ್ಲಿ ಆ ಪೆಂಗ್ವಿನ್ ಏನೋ ಒಂದು ಪ್ರಿಪೇರ್ ಮಾಡಿ ಕೊಡುತ್ತೆ. ಈ ಪೆಂಗ್ವಿನ್ ಬರ್ತಿದೆಯಲ್ಲ, ಇದ್ರ ಜೊತೆ ಮಾತಾಡ್ಬೋದು ನಾವು ಟಾಕ್ ಅಂತ ಕೊಟ್ಟರೆ. ಇಲ್ಲಿ ಮತ್ತೆ ಒಳಗೆ ಹೋದರೆ ಕ್ರೇಟ್ ಸಿಗುತ್ತೆ. ಇಲ್ಲೂ